ಉಕ್ರೇನ್ನ ಮೊದಲ ಶಾಂತಿ ಮಾತುಕತೆ ಮುಕ್ತಾಯ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದಂತ ಕದನ ವಿರಾಮ ಮಾತುಕತೆ. ಟರ್ಕಿಶ್ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಚರ್ಚೆಯನ್ನ ಮಾಡಿರೋದು. ಉಕ್ರೇನ್ನ 5 ಸ್ಥಳಗಳ ಮೇಲೆ ನಿಯಂತ್ರಣಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ಈ ಸಂದರ್ಭದಲ್ಲಿ ರಷ್ಯಾ ನಾವು ಕೇಳಿದ ಕಡೆಯಿಂದ ಉಕ್ರೇನ್ ಸೇನೆ ಹಿಂಪಡೆಯುವಂತೆಯೂ ಕೂಡ ಬೇಡಿಕೆ ಇಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಈ ಶಾಂತಿ ಮಾತುಕತೆ ನಡೆದಿದೆ. ಉಕ್ರೇನ್ನ ನಿಯೋಗದ ನೇತೃತ್ವವನ್ನು ವಹಿಸಿದ್ದ ರಕ್ಷಣಾ ಸಚಿವ ರುಸ್ತುಂ, ರಷ್ಯಾ ನಿಯೋಗದ ನೇತೃತ್ವ ವಹಿಸಿದ್ದ ಪುಟಿನ್ ಸ್ನೇಹಿತ ಮೆಂಡೆನ್ಸ್ಕಿ. ಕಳೆದ 3 ವರ್ಷಗಳಲ್ಲಿ ಎರಡೂ ದೇಶಗಳ ನೇರ ಮಾತುಕತೆ ಇದೆ. ಮೊದಲು ನೇರ ಮಾತುಕತೆಯಲ್ಲಿ ಭಾಗಿಯಾಗದ ಪುಟಿನ್ ಮತ್ತು ಜೆಲೆನ್ಸ್ಕಿ ಇವರಿಬ್ಬರು ಮುಖಾಮುಖಿ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಪುಟಿನ್ ಹಾಜರಾಗಲ್ಲ ಅಂತ ರಷ್ಯಾ ಘೋಷಿಸಿತು. ಇದರಿಂದ ಎರಡೂ ದೇಶಗಳ ನಿಯೋಗದ ನಡುವೆ ಮಾತುಕತೆ ನಡೆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಸುಮಾರು 3 ವರ್ಷದಲ್ಲಿ ಮೊದಲ ಬಾರಿಗೆ ಒಂದು ಮಾತುಕತೆಯನ್ನು ನಡೆಸಿರುವಂಥದ್ದು. ಟರ್ಕಿಯ ಇಸ್ತಾಂಬುಲ್ನಲ್ಲಿ ಈ ಯುದ್ಧ ನಿರತ ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಂದು ಶಾಂತಿ ಮಾತುಕತೆ ಅಂತ ನಡೆಸ್ತಾರೆ. ಬಟ್ ಅದು ಶಾಂತಿ ಮಾತುಕತೆ ಆಯ್ತಾ ಇಲ್ವಾ ಅನ್ನೋದು ಇನ್ನೂ ಗೊಂದಲದಲ್ಲೇ ಇದೆ. ಯಾಕಂದರೆ 2022ರಲ್ಲಿ ಯುದ್ಧ ಶುರುವಾದ ನಂತರ ಎರಡೂ ದೇಶಗಳು ಮೊದಲ ಬಾರಿಗೆ ಇಂತಹ ಮಾತುಕತೆಯನ್ನು ನಡೆಸಿರೋದು. ಈ ವೇಳೆ ಎರಡೂ ಬಣಗಳು ಕೂಡ ತಲಾ 1000 ಯುದ್ಧ ಖೈದಿಗಳನ್ನು ಪರಸ್ಪರ ಹಸ್ತಾಂತರಿಸೋಕೆ ಒಪ್ಪಿಗೆಯನ್ನು ನೀಡಿದವಂತೆ. ರಷ್ಯಾದ ಪರವಾಗಿ ವ್ಲಾಡಿಮಿರ್ ಪುತಿನ್ ಭಾಗಿಯಾಗದೆ ಪ್ರತ್ಯೇಕ ನಿಯೋಗವನ್ನು ಕಳಿಸಿದ್ದಕ್ಕೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ, ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದ ಏರ್ಪಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತಪಡಿಸ್ತಾ ಇಲ್ಲ. ಇಂಥ ಮಹತ್ವದ ಮಾತುಕತೆಗೆ ಕೆಳಹಂತದ ನಾಯಕರನ್ನು ಕಳಿಸಿರುವಂಥ ಪುತಿನ್ ಕ್ರಮವನ್ನು ಯುರೋಪ್ನ ಪ್ರಮುಖ ನಾಯಕರುಗಳು ಖಂಡಿಸಿದ್ದಾರೆ. ನ್ಯಾಟೋ ಕಾರ್ಯದರ್ಶಿ ಜನರಲ್ ಮಾರ್ಕ್ ರೂಟೋ ಇದು ಪುತಿನ್ ಮಾಡಿದ ತಪ್ಪು ಅಂತ ಕೂಡ ಅವರು ಹೇಳಿದ್ದಾರೆ. ಮಾತುಕತೆ ಬಳಿಕ ಪ್ರತಿಕ್ರಿಯಿಸಿರುವಂಥ ಜೆಲೆನ್ಸ್ಕಿ ತಾನು ಸಂಧಾನ ಸಭೆಯ ಫಲಿತಾಂಶವನ್ನು ಅಮೆರಿಕ, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಪೋಲ್ಯಾಂಡ್ ದೇಶಗಳಿಗೆ ತಿಳಿಸಿದ್ದೇನೆ. ಒಂದು ವೇಳೆ ರಷ್ಯಾ ಪೂರ್ಣ ಪ್ರಮಾಣದ ಮತ್ತು ಷರತ್ತು ರಹಿತ ಕದನ ವಿರಾಮಕ್ಕೆ ಒಪ್ಪದೇ ಇದ್ದರೆ ಯುರೋಪ್ ರಾಷ್ಟ್ರಗಳು ರಷ್ಯಾ ವಿರುದ್ಧ ಬಲವಾದ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿದ್ದಾರೆ. ಉಕ್ರೇನ್ ನಿಜಕ್ಕೂ ಯುದ್ಧ ನಿಲ್ಲಿಸೋಕೆ ಕ್ರಮ ತೆಗೆದುಕೊಳ್ಳೋಕೆ ಸಿದ್ಧ ಇದೆ ಅಂತ ಕೂಡ ಅವರು